ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಈ ಒಂದು ವಿಡಿಯೋ ಅಂದರೆ ಗೃಹಲಕ್ಷ್ಮಿ ಬಗ್ಗೆ ನಾನು ಮೊದಲೇ ಒಂದು ವಿಡಿಯೋ ಹಾಕಿದ್ದೆ. ನಿನ್ನೆನೇ ಈ ಒಂದು ಹಣ ಜಮಾವಾಗಿದೆ, ಅಲ್ಲಿ ರಿಸಲ್ಟ್ ಕೂಡ ಒಂದು ಪ್ರೂಫ್ ಕೂಡ ನಾನು ತೋರಿಸಿದ್ದೆ ನಿಮಗೆ. ಸೊ ಒಬ್ಬರಿಗೆ ಜಮಾ ಆಗಿರೋದನ್ನ ನಮಗೆ ಕಳಿಸಿದ್ದಾರೆ, ಸೊ ಅದನ್ನ ಕೂಡ ನಾನು ತೋರಿಸಿದ್ದೆ. ಸೊ ವೀಕ್ಷಕರೇ, ನಿಮಗೆ ಅದು ನೋಡ್ಬೋದು. ಫ್ರಂಟ್ ಪೇಜಲ್ಲೇ ನಾನು ಒಂದು ತಮ್ನೇಲಲ್ಲೇ ನಾನು ಅದನ್ನ ಹಾಕಿದ್ದೇನೆ. ಆ ಒಂದು ಅಮೌಂಟ್ ಬಂದಿರೋ ಒಂದು ಮೆಸೇಜನ್ನು ನಿಮಗೆ ಸ್ಕ್ರೀನ್ಶಾಟ್ ಹೊಡೆದು ನಾನು ಹಾಕಿದ್ದೇನೆ ವೀಕ್ಷಕರೇ. ಸೊ ಆ ಒಂದು ಜಿಲ್ಲೆಗಳಿಗೆ ಮೈಸೂರು ಹಾಗೂ ಇನ್ನೇನಿದೆ ಹಾವೇರಿ ಹಾಗೂ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು, ದಾವಣಗೆರೆ, ಹಾಗೆ ಈ ಒಂದು ಜಿಲ್ಲೆಗಳಿಗೆ ಏನಿದೆ ರಾಯಚೂರು, ಈ ಜಿಲ್ಲೆಗಳಿಗೆ ಈಗಾಗಲೇ ಜಮಾ ಆಗಿದೆ. ಈ ಒಂದು ಅಮೌಂಟ್ ಏನಿದೆ ಮೈಸೂರು ಜಿಲ್ಲೆಗಳಿಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇದೊಂದು ಸ್ವಲ್ಪ ಎಲ್ಲ ಒಂದು ಮೈಸೂರು ಜಿಲ್ಲೆ ಅಂದರೆ ಮೈಸೂರಿನ ಎಲ್ಲ ತಾಲೂಕುಗಳಿಗೂ ಈ ಒಂದು ಹಣ ಬರಬೇಕು ಅಂತಿಲ್ಲ. ಸೊ ಹಂತ ಹಂತವಾಗಿ ಆಗ್ತಾಯಿದ್ರೆ ಆ ಒಂದು ಜಿಲ್ಲಾಧಿಕಾರಿಗಳ ಕೈಯಿಂದ ಬಿಟ್ಟಿರೋದು ಆ ಒಂದು ಅಮೌಂಟ್ ಏನು ಹಾಕಿದ್ದಾರೆ, ಆ ಒಂದು ಜಿಲ್ಲಾಧಿಕಾರಿಗಳಿಂದ ಒಂದು ತಾಲೂಕು ಪಂಚಾಯತಿಯಿಂದ ಹಿಡಿದು ಆ ಒಂದು ಸೆಕ್ಯೂರಿಟಿ ಇಶ್ಯೂಸ್ ಏನಿದೆ ಅದನ್ನೆಲ್ಲ ಕಳೆದು ಒಂದೊಂದು ಹಂತ ಹಂತವಾಗಿ ಹಾಕ್ತಾರೆ. ಸೊ ಆ ಒಂದು ಅಮೌಂಟನ್ನು ಏನಾದರೆ ಹಂತ ಹಂತವಾಗಿ ಹಾಕುವುದರಿಂದ ಅಮೌಂಟ್ ಎಲ್ಲರಿಗೂ, ಒಂದು ಜಿಲ್ಲೆ ಎಲ್ಲರಿಗೂ ಬರಬೇಕು ಅಂತಿಲ್ಲ. ಸೊ ಯಾರಿಗೆ ಬಂದಿಲ್ಲ, ಈ ಮೈಸೂರು ಜಿಲ್ಲೆಗಳಿಗೆಲ್ಲ ಈಗಾಗಲೇ ಬಿಟ್ಟಿದ್ದಾರೆ. ಈ ಒಂದು ಹಣವನ್ನು ಹಂತ ಹಂತವಾಗಿ ಬಿಟ್ಟಿದ್ದಾರೆ. ಸೊ ಮೊದಲಿನ ಒಂದು ಕಂತು ಹಣ ಏನಿದೆ ಇದನ್ನ 2,000 ರೂಪಾಯಿ ಎಲ್ಲರಿಗೂ ಕಳಿಸಿದ್ದಾರೆ ವೀಕ್ಷಕರೇ. ಸೊ ಒಂದು ಈಗಾಗಲೇ 9 ಜಿಲ್ಲೆಗಳಿಗೆ ಕಳಿಸಿ ಆಗಿದೆ. ಇನ್ನು ಇವತ್ತು ಸ್ವಲ್ಪ ಜಿಲ್ಲೆಗಳಿಗೆ ಬರುತ್ತೆ, ಕೊಡಗು ಸೇರಿದಂತೆ ಸ್ವಲ್ಪ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗೆಲ್ಲ ಬಂತು ಕಮೆಂಟ್ ಮಾಡಿ ಅಂತ ಕೂಡ ನಾನು ಹೇಳಿದ್ದೇನೆ. ಹಾಗೆ ವೀಕ್ಷಕರೇ, ಇನ್ನೇನಂದರೆ ನಾಳೆ ಯಾವುದೆಲ್ಲ ಜಿಲ್ಲೆಗಳಿಗೆ ಬರುತ್ತೆ ಅಂತ ಕೂಡ ನಾನು ಹೇಳ್ತೇನೆ ಈ ಒಂದು ವಿಡಿಯೋದಲ್ಲಿ. ಹಾಗಿದ್ರೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದಾರೆ, ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಾಳೆ ಅಂದರೆ 28/2/2025 ಯಾವುದೆಲ್ಲ ಜಿಲ್ಲೆಗಳಿಗೆ ಈ ಒಂದು 2,000 ರೂಪಾಯಿ ಜಮಾ ಆಗಲಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಈಗಾಗಲೇ ಈ ಒಂದು ಹೇಳಿದ ಜಿಲ್ಲೆಗಳಿಗೆ ಜಮಾ ಆಗಿದೆ, ಅದರ ಸ್ಕ್ರೀನ್ಶಾಟ್ ಕೂಡ ನಾನು ಹಾಕಿದ್ದೇನೆ. ಸೊ ಅದು ಈ ಒಂದು ವಿಡಿಯೋ ತಮ್ಮನೇಲಿ ಮುಂದೆ ನಾನು ಯಾರೆಲ್ಲ ನನಗೆ ಆ ಒಂದು ಕಮೆಂಟನ್ನು ಕಳಿಸಿದ್ದಾರೆ, ನನಗೆ ಬಂತು ಮೇಡಮ್ ಅಂತ ಹೇಳಿದ್ದೀರಾ, ಅದನ್ನು ಕೂಡ ನಾನು ಕಳಿಸ್ತಾ ಇದ್ದೇನೆ. ಸೊ ವೀಕ್ಷಕರೇ, ಈ ಒಂದು ಅಮೌಂಟ್ ಬಂದಿದೆ ಅಂತ ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇದನ್ನು ಕೂಡ ನಿಮಗೆ ನೋಡ್ಕೋಬೋದು. ತುಂಬ ಜನ ಹೇಳಿ ಒಂದು ಕಮೆಂಟ್ನ ಕೂಡ ಮಾಡಿ, ಹಾಗೆ ನಿಮಗೆ ಬಂದಿದ್ದರೆ ನೀವು ಕೂಡ ಕಮೆಂಟ್ ಮಾಡಿ. ಸೊ ಇದೊಂದು ಎಲ್ಲರಿಗೂ ಗೊತ್ತಾಗುತ್ತೆ, ಈ ಒಂದು ಅಮೌಂಟ್ ಬಂದಿದೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಸೊ ನಿಮಗೆ ಬಂದರೆ ಖಂಡಿತವಾಗ್ಲೂ ಬಂತಲ್ಲ ಅಂತ ಸುಮ್ಮನೆ ಇರಬೇಡಿ, ಒಂದು ಕಮೆಂಟನ್ನು ಹಾಕಿಬಿಡಿ ವೀಕ್ಷಕರೇ ಅಂತ ಹೇಳ್ತಾ ಇದ್ದೇನೆ. ಹಾಗಿದ್ರೆ ನಾಳೆ ಯಾವುದೆಲ್ಲ ಜಿಲ್ಲೆಗಳಿಗೆ ಈ ಒಂದು ಅಮೌಂಟ್ 2,000 ರೂಪಾಯಿ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದನ್ನ ಬರ್ತದೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಇಲ್ಲಿವರೆಗೂ ಈ ಒಂದು ಜಿಲ್ಲೆಗಳಿಗೆ ದಾವಣಗೆರೆ ಏನಿದೆ, ಬೆಂಗಳೂರು ಇದೇನಿದೆ, ಬೆಂಗಳೂರು ಗ್ರಾಮಾಂತರ ಏನಿದೆ, ಬೆಂಗಳೂರು ನಗರ, ಹಾಗೆ ಮೈಸೂರು ಜಿಲ್ಲೆಗಳು ಹಾಗೂ ರಾಯಚೂರು ಜಿಲ್ಲೆಗಳಿಗೆ ಈಗಾಗಲೇ ಬಿಟ್ಟಿದ್ದಾರೆ. ಇನ್ನು ಇವತ್ತು ಯಾವುದೆಲ್ಲ ಜಿಲ್ಲೆಗಳಿಗೆ ಇನ್ನು ಚಿತ್ರದುರ್ಗ ಜಿಲ್ಲೆಗೆ ಸಿಕ್ಕಿದೆ ಅಂತ ನನಗೊಬ್ಬರು ಈಗಾಗಲೇ ಕಮೆಂಟ್ ಮಾಡಿದರು. ಸೊ ಚಿತ್ರದುರ್ಗ ಜಿಲ್ಲೆಗೆ ಕೂಡ ಈಗಾಗಲೇ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ, ಕೊಡಗು, ಚಿತ್ರದುರ್ಗ ಜಿಲ್ಲೆಗಳಿಗೆಲ್ಲ. ಇನ್ನು ನಾಳೆ ಯಾವುದೆಲ್ಲ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಮೇ ಬಿ ಮಂಡ್ಯ, ಉಡುಪಿ ಹಾಗೂ ಉತ್ತರ ಕನ್ನಡ, ಇನ್ನು ಬಳ್ಳಾರಿ, ಹಾಸನ, ಯಾದಗಿರಿ ಜಿಲ್ಲೆಗಳಿಗೆ ಬರುವ ಒಂದು ನಿರೀಕ್ಷೆ ಇದೆ ವೀಕ್ಷಕರೇ. ಈಗಾಗಲೇ ಇವತ್ತಿನ ಒಂದು ದಿನ ಅಂದರೆ ಚಾಮರಾಜನಗರ ಹಾಗೂ ಕೊಡಗು ಸೇರಿದಂತೆ ಒಂದು ಚಿತ್ರದುರ್ಗ ಈ ಒಂದು ಜಿಲ್ಲೆಗಳಿಗೆ ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಲ್ಲಿ ಎಲ್ಲ ಒಂದು ತಾಲೂಕುಗಳನ್ನ ಕವರ್ ಆಗಬೇಕು ಅಂತ ಇಲ್ಲ, ನಾನು ಹೇಳ್ತಾ ಇದ್ದೇನೆ ಮೊದಲೇ. ಸೊ ಬಂದಿಲ್ಲ ಅಂದರೆ ಇನ್ನೊಂದು 4 ದಿನಗಳಲ್ಲಿ ನಿಮ್ಮೆಲ್ಲರ ಖಾತೆಗೆ ಈ ಒಂದು 2,000 ರೂಪಾಯಿ ಬರ್ತದೆ, ಓಕೆನಾ? ಸೊ ಎಲ್ಲರೂ ವೆಯ್ಟ್ ಮಾಡಿ, ನಿಮಗೆ ಈ ಒಂದು ಹಣ ಬಂದೇ ಬರುತ್ತೆ. ನಾನು ಎಲ್ಲ ವೀಡಿಯೋಗಳು ಪ್ರತಿಯೊಂದು ವೀಡಿಯೋಲಿ ಹೇಳ್ತಾ ಇದ್ದೆ, ಈ ಒಂದು ಮಂತ್ ಎಂಡ್ ಒಳಗಡೆ ನಿಮಗೆ ಒಂದು ಕಂತಿನ ಹಣವಾದರೂ ಬಂದೇ ಬರುತ್ತೆ. 6,000 ಅಂತೂ ಖಂಡಿತ ಬರಲ್ಲ, ಆದರೆ 4,000 ಆದರೂ ಬರ್ತದೆ ಅಂತ ನಿರೀಕ್ಷೆ ಇಟ್ಟಿದ್ರು. ಎಲ್ಲರೂ ಹೇಳುವ ಪ್ರಕಾರ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದರು, 4,000 ಆಗ್ತಾನೆ, 2 ಕಂತಿನ ಅಂದರೆ 16 ಮತ್ತು 17ನೇ ಕಂತಿನ ಹಣ ಹಾಕ್ತೇನೆ ಅಂತ ಹೇಳಿದರು. ಸೊ ಒಂದು ಅಮೌಂಟ್ ಆಗ್ತಾರೆ ಅಂತ ನನಗೆ ಹೇಳಿದರು. ಆದರೂ ಕೂಡ ನಾನು ಹೇಳಿದ್ದೆ, ಒಂದು ಕಂತಿನ ಹಣ ಆದರೂ ಅಮೌಂಟ್ 2,000 ರೂಪಾಯಿ ಏನಾದರೂ ನಿಮಗೆ ಬಂದೇ ಬರುತ್ತೆ ಅಂತ ನಾನು ಎಲ್ಲ ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೆ. ಸೊ ವೀಕ್ಷಕರೇ, ನಾಳೆ ಅಂದರೆ 28 ಅಂದರೆ ಈ ಒಂದು ಮಂತ್ ಎಂಡ್ ಒಳಗಡೆ ಒಂದು ಕಂತಿನ ಹಣವೇನಿದೆ ಅದು ನಿಮ್ಮ ಖಾತೆಗೆ ಬರುತ್ತೆ. ಅಂದರೆ ಅದು ಉಡುಪಿ, ಮಂಡ್ಯ, ಉತ್ತರ ಕನ್ನಡ ಹಾಗೂ ಬಳ್ಳಾರಿ, ಹಾಸನ, ಯಾದಗಿರಿ ಜಿಲ್ಲೆಗಳಿಗೆ ಬರುತ್ತೆ ವೀಕ್ಷಕರೇ. ಹೀಗಾಗಿ ಈ ಒಂದು ವಿಷಯನ ನಿಮಗೆ ಹೇಳಬೇಕು ಅಂತ ಹೇಳಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬ ಜನ ಕಮೆಂಟ್ ಮಾಡಿದ್ದೀರಾ, ಕಮೆಂಟನ್ನು ನಾನು ನೋಡಿದೆ, ಅದನ್ನ ಕೂಡ ಸ್ಕ್ರೀನ್ಶಾಟ್ ತೆಗೆದು ಒಂದು ತಮ್ಮನೇಲಲ್ಲೇ ಹಾಕಿದ್ದೇನೆ. ಸೊ ಇದು ಎಲ್ರಿಗೂ ಸಿಗುತ್ತೆ ಅನ್ನೋ ಒಂದು ಭರವಸೆನ ಕೊಡುತ್ತೆ. ಸೊ ನಾನು ಏನು ಹೇಳಿದ್ದೇನೆ ಅದೊಂದು ಸ್ಕ್ರೀನ್ಶಾಟ್ನ ತೆಗೆದುಕೊಂಡು ಅಲ್ಲಿ ತಮ್ಮನೇಲಲ್ಲೇ ಹಾಕಿದ್ದೇನೆ. ಸೊ ನಿಮಗೆ ನೋಡ್ಬೋದು. ಸೊ ವೀಕ್ಷಕರೇ,
ನಿಮ್ಮೆಲ್ಲರಿಗೂ ಈ ಒಂದು ಹಣವೇನಿದೆ ಇನ್ನೊಂದು 4 ದಿನದಲ್ಲಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುತ್ತೆ. 2,000 ರೂಪಾಯಿಗಳು ನಿಮ್ಮೆಲ್ಲರ ಖಾತೆಗೆ ಬಂದೇ ಬರುತ್ತೆ. ಓಕೆನಾ. ಸೊ ಇನ್ನು ಅಕ್ಕಿ ಹಣ ಬಂದಿದೆ ಅಂತ ಕೂಡ ತುಂಬ ಜನ ಕಮೆಂಟ್ ಹಾಕಿದ್ರು, ಬಟ್ ಅಕ್ಕಿ ಹಣ ಬರಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಸುಮ್ಮನೆ ಹಾಕ್ತಿದ್ದೀರೇನೋ ನನಗೆ ಗೊತ್ತಿಲ್ಲ, ಅದೊಂದ್ರ ಬಗ್ಗೆ ನನಗೆ ಒಂದು ಕನ್ಫರ್ಮ್ ಬೇಕಿತ್ತು. ಅಕ್ಕಿ ಹಣ ಕೂಡ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕ್ಕಿ ಹಣ ಬರೋದಿಲ್ಲ ಅಂತ ಸರ್ಕಾರದಿಂದ ಅನ್ನವೇನಿದೆ, ಒಂದು ಅಕ್ಕಿ ಏನಿದೆ ಅದನ್ನೇ ಕೊಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಅಕ್ಕಿ ಹಣ ಹೇಗೆ ಬರೋದಕ್ಕೆ ಸಾಧ್ಯ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ಸೊ ಅಕ್ಕಿ ಹಣ ಬಂದಿದೆ ಅಂತ ಕೂಡ ಕಮೆಂಟ್ ನಾನು ನೋಡಿದೆ, ಸುಮ್ಮನೆ ಹೇಳ್ತಿದ್ರೇನೋ ನನಗೆ ಗೊತ್ತಿಲ್ಲ. ಬಟ್ ಏನಾದರೂ ಗೃಹಲಕ್ಷ್ಮಿ ಹಣವಂತೂ ಬಂದಿದೆ ನನಗೆ. ನೇರ ಪರಿಚಯವಿರುವವರು ಬೆಂಗಳೂರು, ಮಂಡ್ಯ ಜಿಲ್ಲೆಗಳಿಂದ, ಬೆಂಗಳೂರು ಹಾಗೆ ಮೈಸೂರು ಜಿಲ್ಲೆಗಳಿಂದ ನನಗೆ ಈ ಒಂದು ಸ್ಕ್ರೀನ್ಶಾಟ್ ಅಂದರೆ 2,000 ರೂಪಾಯಿಗಳು ಬಂದ ಸ್ಕ್ರೀನ್ಶಾಟ್ ಹಾಗೂ ಕಮೆಂಟನ್ನು ನನಗೆ ಪರಿಚಯವಿರುವವರಿಂದ ಒಂದು ಸ್ಕ್ರೀನ್ಶಾಟ್ ಬಂದಿರೋದ್ರಿಂದ ನಾನು ಅದನ್ನು ಗೃಹಲಕ್ಷ್ಮಿಯ ಬಗ್ಗೆ ಕನ್ಫರ್ಮ್ ಮಾಡಿದ್ದೇನೆ. ಆದರೆ ಈ ಒಂದು ಅಕ್ಕಿ ಹಣದ ಬಗ್ಗೆ ನನಗೆ ಏನೋ ಡೌಟ್ ಇದೆ. ಬಿಕಾಸ್ ಅಕ್ಕಿ ಹಣದ ಬದಲು ಅವರು ಅಕ್ಕಿಯನ್ನೇ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೀವು ಹೇಗೆ ಈ ಒಂದು ಅಕ್ಕಿ ಹಣ ನಿಮಗೆ ಮಾತ್ರ ಬರೋದಕ್ಕೆ ಸಾಧ್ಯ ಅಂತ ಕೂಡ ನನಗೆ ಒಂದು ಕ್ವೆಶನ್. ಸೊ ಗೃಹಲಕ್ಷ್ಮಿ ಹಣವೇನಿದೆ ಅದು ಬಂದೇ ಬರುತ್ತೆ. ನಾನು ಹೇಳಿದ್ದೆ ಈ ಒಂದು ಮಂತ್ ಎಂಡ್ ಒಳಗಡೆ ಬರ್ತದೆ ನಿಮಗೆ ಅಂತ. ಸೊ ಬಂದೇ ಬರುತ್ತೆ. ಸೊ ಬಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಬಿಲ್ಲೋ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಕೊನೆಗೊಳಿಸ್ತಾ ಇದ್ದೇನೆ ವೀಕ್ಷಕರೇ. ಆಗಿದ್ರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ಅಂದ್ಕೊಳ್ತಾ ಈ ಒಂದು ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಆಗಿದ್ರೆ ಯಾರಿಗೆಲ್ಲ ಬಂದಿದೆ ತಪ್ಪದೆ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, until then see you, it's me Dr. ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು.